ಎಲ್ಲಿವರೆಗೂ ಒಂದು ಸಾಧನೆಯನ್ನು ನೀವು ಸಾಧನೆ ಮಾಡುವುದಿಲ್ಲವೋ ಅಲ್ಲಿವರೆಗೂ ನೀವು ನಿಲ್ಲಬೇಡಿ. ನಮಸ್ಕಾರ ಸ್ನೇಹಿತರೆ, ನಾನು ಇವತ್ತು ನಿಮ್ಮ ಮುಂದೆ ಒಂದು ಜಬರ್ದಸ್ತ್ ಫಾರ್ಮುಲಾದೊಂದಿಗೆ ಮತ್ತೆ ಬಂದಿರುವೆ. ಕೆಲಸವನ್ನು ಯಾವ ರೀತಿ ಮಾಡಬೇಕು, ಆ ಕೆಲಸದಿಂದ ನಾವು ಸಕ್ಸಸ್ಸನ್ನು ಹೇಗೆ ಪಡಿಬೇಕು, ಒಂದು ಜಬರ್ದಸ್ತ್ ಫಾರ್ಮುಲಾದೊಂದಿಗೆ ಅದನ್ನು ನೋಡೋಣ. ಸ್ನೇಹಿತರೆ, ಈ ವಿಡಿಯೋವನ್ನು ಮಾಡುವ ಉದ್ದೇಶ ಇಷ್ಟೇ. ನೀವು ಯಾರೇ ಇರಿ, ಹೇಗೆ ಇರಿ, ಎಲ್ಲೇ ಇರಿ, ನೀವು ನಿಮ್ಮ ಫೀಲ್ಡಲ್ಲಿ ನಂಬರ್ 1 ಆಗಬೇಕು ಅಷ್ಟೇ. ದಯವಿಟ್ಟು ಸ್ನೇಹಿತರೆ, ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ನಿಮಗೆ ಇಷ್ಟ ಅಂತ ಅನಿಸಿದರೆ ಒಂದು ಲೈಕ್ ಮಾಡಿ. ಯಶಸ್ವಿ ಜನ ಹೇಗೆ ಇರ್ತಾರೋ ಅವರು ನಿಜವಾಗಿ ಹಾಗೆ ಕಾಣೋಲ್ಲ. ಯಶಸ್ವಿ ಜನ ಹೇಗೆ ಕಾಣ್ತಾರೋ ನಿಜವಾಗಿ ಹಾಗೆ ಅವರು ಇರೋಲ್ಲ. ನೀವು ಏನು, ಎಲ್ಲಿ, ಯಾವಾಗ, ಎಷ್ಟು ಕಾಣಬೇಕು, ಎಷ್ಟು ಮಾತಾಡಬೇಕು ಅಷ್ಟನ್ನು ತಿಳ್ಕೊಳ್ಳಿ ಸಾಕು. ಯಾವ ವ್ಯಕ್ತಿ ಇದನ್ನು ತಿಳ್ಕೊತಾನೋ ಅವನಿಂದ ಯಶಸ್ಸನ್ನು ತಡೆಯಲು ಯಾರಿಂದಲೂ ಕೂಡ ಸಾಧ್ಯವಿಲ್ಲ. ಸ್ನೇಹಿತರೆ, ಮಹಾನ್ ಚಾಣಕ್ಯ ಅವರು ಚಾಣಕ್ಯ ನೀತಿಯಲ್ಲಿ ಹೇಳ್ತಾರೆ, ತಮ್ಮ ಶತ್ರುಗಳನ್ನು ಸೈಲೆಂಟ್ ಇರುವುದರಿಂದ ಸೋಲಿಸಿದ್ದಾರೆ ಅಂತ. ಚಾಣಕ್ಯವರು ಸೈಲೆಂಟ್ ಆಗೋದ್ರ ಮೂಲಕ ತಮ್ಮ ಶತ್ರುಗಳನ್ನು ಕನ್ಫ್ಯೂಸ್ ಮಾಡ್ತಾ ಇದ್ರು ಮತ್ತು ಸಮಯ ನೋಡಿ ಅವರನ್ನು ಸೋಲಿಸಿಬಿಡ್ತಿದ್ರು. ಸ್ನೇಹಿತರೆ, ನೀವು ಬೇರೇನೂ ಮಾಡಬೇಕಾಗಿಲ್ಲ. ನೀವು ನಿಮ್ಮ ಗುರಿಗಳ ಬಗ್ಗೆ, ನಿಮ್ಮ ಪ್ಲ್ಯಾನ್ ಬಗ್ಗೆ, ನಿಮ್ಮ ಕನಸುಗಳ ಬಗ್ಗೆ, ನೀವು ಮುಂದೆ ಸಾಧಿಸುವಂಥ ಆಶೆಗಳ ಬಗ್ಗೆ ನಿಮ್ಮ ಅಕ್ಕಪಕ್ಕದವರಿಗೆ, ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಕುಟುಂಬದವರಿಗೆ ಯಾರಿಗೂ ಕೂಡ ಏನೂ ತಿಳಿಯಬಾರ್ದು, ಯಾರಿಗೂ ಕೂಡ ನೀವು ಹೇಳಲೇಬಾರ್ದು. ನೀವು ಯಾವ ರೀತಿ ಯೋಚಿಸ್ತಾ ಇದ್ದೀರಾ, ನಿಮ್ಮ ಯಾವ ರೀತಿ ಪ್ಲ್ಯಾನ್ ಇದೆ, ನೀವು ಏನು ಮಾಡ್ತೀರಾ, ಇದು ಯಾರಿಗೂ ಕೂಡ ತಿಳಿಬಾರ್ದು. ನೀವು ಏನು ಯೋಚನೆ ಮಾಡ್ತಾ ಇದ್ದೀರಾ, ನಿಮ್ಮ ಪ್ಲ್ಯಾನ್ ಯಾವುದಿದೆ, ನೀವು ಏನು ಸಾಧನೆ ಮಾಡಬೇಕಂತಿದ್ದೀರಾ, ಇದನ್ನು ನೀವು ಯಾರಿಗೂ ಕೂಡ ಹೇಳ್ದೇ ಸೈಲೆಂಟಾಗಿ ಇರಬೇಕು. ಈ ಜನಕ್ಕೆ ನೀವು ಏನು ಮಾಡ್ತಾ ಇದ್ದೀರಿ ಎಂಬುದು ತಿಳಿಯಲೇಬಾರ್ದು. ಒಂದು ಮಾತನ್ನು ನೆನಪಿಟ್ಟುಕೊಳ್ಳಿ ಫ್ರೆಂಡ್ಸ್, ಈ ಜನ ನಿಮ್ಮನ್ನು ಮುಂದಕ್ಕೆ ಹೋಗಲು ಬಿಡೋದೇ ಇಲ್ಲ. ನೀವು ಎಲ್ಲಿದ್ದೀರೋ, ಹೇಗಿದ್ದೀರೋ ಅಲ್ಲೇ ಇರಬೇಕು. ಅದೇ ಅವರ ಆಸೆಯಾಗಿರುತ್ತೆ. ಹಾಗಾದರೆ ಫ್ರೆಂಡ್ಸ್, ನೀವು ಅವರ ದಾರಿಯಲ್ಲಿ ಹೋಗಿ ಅವರನ್ನು ಕನ್ಫ್ಯೂಸ್ ಮಾಡಿ ನೀವು ನಿಮ್ಮ ಗುರಿಯನ್ನು ಸಾಧಿಸಬೇಕು. ಅದು ಹೇಗೆ? ಮೊದಲಿಗೆ ನೀವು ನಿಮ್ಮ ಗುರಿಯನ್ನು ಗುಪ್ತವಾಗಿ ಇಡಬೇಕು. ನಿಮ್ಮನ್ನು ಜನ ಹೇಗೆ ನೋಡಬೇಕು ಅಂತಿದ್ದಾರೆ, ನಿಮ್ಮನ್ನು ಸ್ನೇಹಿತರು ಹೇಗೆ ನೋಡಬೇಕು ಅಂತಿದ್ದಾರೆ, ನಿಮ್ಮನ್ನು ರಿಲೇಟಿವ್ಸ್ ಹೇಗೆ ನೋಡಬೇಕು ಅಂತಿದ್ದಾರೆ, ಹಾಗೆ ಕಾಣಲು ನಾಟಕ ಶುರು ಮಾಡಿ. ಅವರಿಗೆ ಅನಿಸ್ಬೇಕು ನೀವು ಅವರ ಜೊತೆನೇ ಇದ್ದೀರಿ ಅಂತ. ಅವರಿಗೆ ಅನಿಸ್ಬೇಕು ಅವರು ತೋರಿದ ದಾರಿಯಲ್ಲಿ ನೀವು ನಡೀತಿದ್ದೀರಿ ಅಂತ. ಆ್ಯಕ್ಚುಲಿ ಫ್ರೆಂಡ್ಸ್, ಅವರಿಗೆ ಗೊತ್ತಿಲ್ಲ ಅಸಲಿನಲ್ಲಿ ಅವರು ನಿಮ್ಮ ಪ್ಲ್ಯಾನ್ ಪ್ರಕಾರ ನಡೀತಿದ್ದಾರೆ ಅಂತ. ಅವರ ಜೊತೆನೇ ಇದ್ದುಕೊಂಡು ನೀವು ಗುಪ್ತವಾಗಿ ಸೈಲೆಂಟಾಗಿ ಕೆಲಸ ಮಾಡ್ತಾ ಇರಬೇಕು ಅಷ್ಟೇ. ಅವರನ್ನು ಕನ್ಫ್ಯೂಸ್ ಮಾಡಬೇಕು ಮತ್ತು ಅವರು ವಿಚಾರ ಮಾಡೋದರಲ್ಲೇ ಮುಳುಗಿರಬೇಕು. ಈ ಮನುಷ್ಯನ ಹೇಗೆ ಕೆಡಿಸಲಿ ಅಂತ ವಿಚಾರ ಮಾಡೋದರಲ್ಲಿ ಅವರು ಮುಳುಗಿರಬೇಕು. ಬ್ಯಾಕೆಂಡ್ನಲ್ಲಿ ನಿಮ್ಮ ಗುರಿ ಮೇಲೆ ಸೈಲೆಂಟಾಗಿ ಕೆಲಸ ಮಾಡ್ತಿರಬೇಕು. ಅದರ ಮೇಲೆ ಧ್ಯಾನ ಮಾಡಬೇಕು, ಅದರ ಮೇಲೆ ಫೋಕಸ್ ಇರಬೇಕು. ಎಲ್ಲಿವರೆಗೆ ನಿಮ್ಮ ಗುರಿ ಮತ್ತು ನಿಮ್ಮ ಪ್ಲ್ಯಾನು, ನಿಮ್ಮ ವಿಚಾರ ಬಗ್ಗೆ ಮುಚ್ಚಿಡಲು ಸಾಧ್ಯವೋ ಅಲ್ಲಿವರೆಗೂ ಅದನ್ನು ಮುಚ್ಚಿಡಿ. ನೀವು ನಿಮ್ಮ ಗುರಿಯನ್ನು ಮುಟ್ಟುವವರೆಗೂ ಸೈಲೆಂಟಾಗಿ ಕೆಲಸ ಮಾಡಬೇಕು. ಇದೇ ಪವರ್ಫುಲ್ ಅಸ್ತ್ರದಿಂದ ಯಶಸ್ವಿ ಜನ ಸಕ್ಸಸ್ಸನ್ನು ಪಡೆದಿದ್ದಾರೆ. ಸಮಯ ನೋಡಿ ನೀವು ನಿಮ್ಮ ರಿಸಲ್ಟನ್ನು ಜನಕ್ಕೆ ತೋರಿಸಿ. ಆವಾಗ ಜನರೇ ಬೆಚ್ಚಿ ಬೆಳಗಾಗಬೇಕು. ಇದು ಸಕ್ಸಸ್ಫುಲ್ ಜನರ ಪವರ್ಫುಲ್ ಅಸ್ತ್ರ. ಇದು ಸಕ್ಸಸ್ಫುಲ್ ಜನರ ಬ್ರಹ್ಮಾಸ್ತ್ರ. ಇದು ಸಕ್ಸಸ್ಫುಲ್ ಜನರ ಸೀಕ್ರೆಟ್ ಫಾರ್ಮುಲಾ. ಐ ಹೋಪ್ ಈ ಅಸ್ತ್ರವನ್ನು ನೀವು ಉಪಯೋಗಿಸಿ ನೀವು ನಿಮ್ಮ ಸಕ್ಸಸ್ಸನ್ನು ಪಡಿತೀರಿ ಅಲ್ವಾ. ನಾನು ಇದೇ ಥರ ಪವರ್ಫುಲ್ ಫಾರ್ಮುಲಾಗಳನ್ನು ಈ ಚಾನಲಲ್ಲಿ ಹಾಕ್ತಾ ಇರ್ತೀನಿ. ಹಾಗಾದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋತೀರಲ್ವಾ. ಥ್ಯಾಂಕ್ ಯು ಫ್ರೆಂಡ್ಸ್. ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್.